ನಮಸ್ತೆ ಬಂಧುಗಳೇ, ನಾವಿರುವಂಥದ್ದು ಕಾರವಾರ ಅಂದೇಟಿಗೆ ನಮಗೆ ನೆನಪು ಬರೋವಂಥದ್ದು ನೌಕಾನೆಲೆ ಮತ್ತು ಸಮುದ್ರ. ನಾವು ಈಗ ಹೋಗ್ತಾ ಇರೋಂಥದ್ದು ಸಮುದ್ರ. ರವೀಂದ್ರನಾಥ್ ಠಾಗೂರ್ ಅವರ ಕಡಲ ತೀರ ಕಾರವಾರ. ಆ ಸಮುದ್ರ ತೀರಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ನೋಡ್ತಾ ಇರೋಂಥದ್ದು ಕಾರವಾರ ಕಡಲ ತೀರ. ಈಗ ಕಾರವಾರದ ಕಡಲ ತೀರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ದೂರದಲ್ಲಿ ಒಂಥರ ಐಲ್ಯಾಂಡ್ ಅಂತ ಹೇಳ್ತಾರಲ್ವ, ಬೆಟ್ಟ ಕಾಣ್ತಾ ಇದೆ. ತುಂಬ ಮರ್ಜಾಗ್ಬಿಟ್ಟಿದೆ ಅಂತ, ಅಷ್ಟೇ ಒಂಥರ ಮಂಜು ಮುಸುಕಿದ ವಾತಾವರಣ ಅಂತೆಲ್ಲ ಆ ಥರ ಇದೆ. ಈ ಒಂದು ನಡುಗಡ್ಡೆ ಚೆನ್ನಾಗಿ ಕಾಣ್ತಾ ಇದೆ. ಈ ಒಂದು ಬೆಟ್ಟ ಚೆನ್ನಾಗಿ ಕಾಣ್ತಾ ಇದೆ ಸಮುದ್ರದಲ್ಲಿ. ನೋಡಿ, ರವೀಂದ್ರನಾಥ ಕಡಲ ತೀರದಲ್ಲಿ ನಮ್ಮ ಕಾರ್ಯಕರ್ತರು ಪ್ರಕಾಶ್ ಅವರು ಭೇಟಿಯಾದರು. ಈ ಸಮುದ್ರ ದಂಡೆಯಲ್ಲಿ ವಾಕ್ ಮಾಡಬೇಕಾದ್ರೆ ಈ ಸುತ್ತಮುತ್ತಲು ಏನು ಸಮುದ್ರ ದಂಡೆ ಇದೆಯಲ್ವ, ಅಲ್ಲಿ ತುಂಬ ಗಲೀಜು ಮಾಡ್ತಿರ್ತಾರೆ ಪ್ರವಾಸಿಗರೆಲ್ಲ ಬಂದು ಹೋಗೋದು, ಪ್ಲಾಸ್ಟಿಕ್ ಎಸೆಯೋದು, ಆ ಥರದ್ದು ವೇಸ್ಟ್ ಎಲ್ಲ. ಇವರು ಆವಾಗವಾಗ ಒಂದು ತಂಡವನ್ನು ಕಟ್ಕೊಂಡು, ಸ್ನೇಹಿತರನ್ನು ಕಟ್ಕೊಂಡು ಈ ಕಡಲ ಕಿನಾರೆಯಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಅವರೊಂದು ಅನಿಸಿಕೆಯನ್ನು ಹೇಳಿ. ಮಾಡ್ತಾ ಇರ್ತೀನಿ ನಾನು. ಇಲ್ಲಿ ವಾಕ್ ಬರ್ತಾ ಇರ್ತೀನಿ. ನಾನು ಸ್ವಚ್ಛತೆಗಂತಲೇ ಬರೋಲ್ಲ. ವಾಕ್ ಬಂದವಾಗ ಏನಾಗುತ್ತೆ ಅಂದರೆ, ಇಲ್ಲಿ ಕುಡಿದಂಥ ಬಾಟ್ಲಿಗಳನ್ನೆಲ್ಲ ಎಲ್ಲಿ ಬೇಕಲ್ಲಿ ಹಾಕಿ ಅದನ್ನು ಒಡೆದಾಕಿ ಎಲ್ಲ ಹೋಗಿರ್ತಾರೆ. ಜಿಲ್ಲಾಡಳಿತ ಕೆಲವು ಸಮಯದಲ್ಲೆಲ್ಲ ತುಂಬ ಸ್ವಚ್ಛತೆಯನ್ನು ಇಟ್ಕೊಂಡಿತ್ತು. ಈಗ ಯಾಕೆ ಹೀಗಾಗಿದೆ ಅನ್ನೋದೇ ಗೊತ್ತಿಲ್ಲ. ಆದರೆ ಆ ಬಾಟ್ಲಿಗಳೆಲ್ಲ ಒಡೆದವಾಗ ವಾಕ್ ಮಾಡೋರಿಗೆ ಕಾಲಿಕ್ಕಾಗತ್ತೆ, ಮಕ್ಕಳು ಆಟ ಆಡ್ತಾರೆ, ಬರಿಗಾಲಲ್ಲೇ ಓಡಾಡ್ತಾರೆ. ಹಾಗಾಗಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಕಡೆ ಹಾಕ್ತಾ ಇರ್ತೀನಿ ಬಂದವಾಗೆಲ್ಲ. ಹಾಗೆ ರೆಗ್ಯುಲರ್ ಅಂತಲೂ ಅಲ್ಲ. ಆದರೆ ಜನ ಏನು ತಿಳ್ಕೊಬೇಕು, ಇದು ನಾವು ವಿಹಾರಕ್ಕಾಗಿ ಬರುವಂಥ ಜಾಗ, ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು ಅನ್ನುವ ಒಂದು ಅವೇರ್ನೆಸ್ ಜನರಿಗೆ ಬರಬೇಕು. ಹೀಗೆ ಮಾಡ್ತಾ ಹೋದರೆ ಇದು ಸರಿಯಲ್ಲ ಅನಿಸುತ್ತೆ. ನಾಳೆ ದಿನ ಇದೇನಾದ್ರು ವ್ಯಸನಗಳ ಅಡ್ಡೆನೇ ಆಗಬಹುದು ಅನಿಸುತ್ತೆ ನೋಡಿದರೆ. ಇದ್ರ ಬಗ್ಗೆ ಜನನೂ ಸ್ವಲ್ಪ ಜಾಗೃತರಾಗಬೇಕು. ಇದು ಸುಂದರ ಕಾಶ್ಮೀರದಂತಹ ಒಂದು ವಾತಾವರಣ ಇರುವ ಕಡಲ ತೀರ ಇದು. ಹಾಗಾಗಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಎಲ್ಲರೂ ಅವರವರೇ ಸ್ವಂತ ಅವರ ಮನಸ್ಸಿಂದನೇ ಸ್ವಚ್ಛತೆ ಬಗ್ಗೆ ವಿಚಾರ ಮಾಡಿದರೆ ಈ ರೀತಿ ಇಲ್ಲಿ ಕಸ ಎಲ್ಲ ಬೀಳೋ ಸಾಧ್ಯತೆ ಇರೋಲ್ಲ. ಜನಗಳೇ ಜಾಗೃತಿ ವಹಿಸ್ಬೇಕು. ಜನಗಳೇ ಜಾಗ್ರತೆ ವಹಿಸಬೇಕು. ಜನಗಳಿಗೆ ಅನ್ನಿಸ್ಬೇಕು. ಯಾಕಂದರೆ ಈ ಭಾಗವನ್ನು ಪ್ರವಾಸಿಗರ ಜಾಗ, ಇಲ್ಲಿ ನಾವು ಗಲೀಜು ಮಾಡಬಾರ್ದು, ಸ್ವಚ್ಛತೆಯನ್ನು ಕಾಪಾಡೋಗ್ಬೇಕು ಅಂತೇಳಿ ಜನಗಳಿಗೆ ಅನಿಸಿದರೆ ಯಾವ ಸ್ವಚ್ಛತಾ ಕರ್ಮಿಗಳು ಬೇಕಾಗೋದಿಲ್ಲ. ಇಲ್ಲ ಅಂತಂದರೆ ಈ ಥರದ ಕಾರ್ಯಕರ್ತರು ತುಂಬ ಅನಾವಶ್ಯಕವಾಗಿ ಶ್ರಮ ಹಾಕಬೇಕಾಗುತ್ತೆ ಅಂತ. ಮೊದಲೆಲ್ಲ ಭಾರಿ ಕ್ಲೀನಾಗೇ ಇತ್ತು ಕೆಲವರು ಸಾರಿ. ಈ ಮಧ್ಯಂತರದಲ್ಲಿ ಈ ರೀತಿ ಆಗಿಬಿಟ್ಟಿದೆ. ಭಾಳ ಬೇಸರ ಅನಿಸುತ್ತೆ ನೋಡಿದರೆ.